ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬೆಂಗಳೂರಿನಲ್ಲಿ 3ನೇ ವರ್ಷದ ವಿಶ್ವಕರ್ಮ ವಧುವರರ ಮಹಾ ಸಮಾವೇಶ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ವಿಶ್ವಕರ್ಮ ಸಮುದಾಯದ ವತಿಯಿಂದ ನಡೆಯಲಿರುವ 3ನೇ ವರ್ಷದ ವಧುವರರ ಸಮಾವೇಶ ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು. ಈ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷೆ ಸರಸ್ವತಮ್ಮ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಧುವರರಿಗಾಗಿ ಪೋಷಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆ ವಿಶ್ವಕರ್ಮ ಸಮುದಾಯದ ವತಿಯಿಂದ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ. ಕೆಪಿ ನಂಜುಂಡಿ ಅವರ ಸಾರಥ್ಯದಲ್ಲಿ ಈ ಸಮಾವೇಶವು ಏಪ್ರಿಲ್ 24, 25 ಮತ್ತು 26ರಂದು ಬೆಂಗಳೂರಿನ ಶಿವಾನಂದ ಸರ್ಕಲ್ನ ಫಿಲ್ಮ್ ಚೇಂಬರ್ನಲ್ಲಿ ಬೆಳಗ್ಗೆ 10:30ರಿಂದ ಸಂಜೆ 6ರವರೆಗೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ವಧುವರರು ಹಾಗೂ ಮದುವೆ ವಿಚ್ಛೇದಿತರು ಭಾಗವಹಿಸಲು ಅವಕಾಶವಿದ್ದು, ಸಮುದಾಯದ ಗಣ್ಯರು, ಗುರುಗಳು ಹಾಗೂ ಶಾಸ್ತ್ರಜ್ಞರು ಉಪಸ್ಥಿತರಿರಲಿದ್ದಾರೆ. ಮೊದಲ ವರ್ಷದ ಸಮಾವೇಶದಲ್ಲಿ 100 ಜೋಡಿಗಳು, 2ನೇ ವರ್ಷದಲ್ಲಿ 350 ಜೋಡಿಗಳು ಭಾಗವಹಿಸಿದ್ದು, ಈ ವರ್ಷ ಸುಮಾರು 500 ಜೋಡಿಗಳು ಭಾಗವಹಿಸುವ ನಿರೀಕ್ಷೆಯಿದೆ. ಸಮಾವೇಶಕ್ಕೆ ಆಗಮಿಸುವವರಿಗೆ ಊಟ ಹಾಗೂ ತಿಂಡಿ ವ್ಯವಸ್ಥೆ ಮಾಡಲಾಗಿದ್ದು, ಮಹಿಳೆಯರ ಭದ್ರತೆ ದೃಷ್ಟಿಯಿಂದ ವಸತಿ ವ್ಯವಸ್ಥೆಯನ್ನ ಕೈಬಿಡಲಾಗಿದೆ. ಇನ್ನು ಬ್ರೋಕರ್ಗಳಿಗೆ ಹೆಚ್ಚಿನ ಹಣ ನೀಡಿ ಸಂಕಷ್ಟ ಅನುಭವಿಸುತ್ತಿರುವ ಪೋಷಕರಿಗೆ ಈ ಸಮಾವೇಶ ಸಹಕಾರಿಯಾಗಲಿದೆ. ಕೆಪಿ ನಂಜುಂಡಿ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದರಿಂದ ವಿಶ್ವಕರ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ನಿರ್ಧಾರ ಕೈಗೊಳ್ಳಬೇಕು ಎಂದು ಮನವಿ ಮಾಡಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಚಳ್ಳಕೆರೆ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಚಂದ್ರಪ್ಪಾಚಾರ್, ಸಿಇ ಪ್ರಸನ್ನಕುಮಾರ್, ಸತ್ಯನಾರಾಯಣ್ ಚಾರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. 26 ಬೆಂಗಳೂರಿನಲ್ಲಿ ನಡೆಯಲಿರುವ 3ನೇ ವಿಶ್ವಕರ್ಮ ರಾಜ್ಯ ಮಟ್ಟದ ವಧುವರರ ವೇದಿಕೆ ಕಾರ್ಯಕ್ರಮದ ಯಶಸ್ಸಿಗೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇದು ಸತತವಾಗಿ 25 ವರ್ಷಗಳಿಂದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರುವ ಶ್ರೀಯುತ ಕೆಪಿ ನಂಜುಂಡಿಯವರ ಸಾರಥ್ಯದಲ್ಲಿ ಈ ಒಂದು ವಧುವರರ ವೇದಿಕೆ ನಡೆಯುತ್ತಲಿದ್ದು, ಇದು ಸತತವಾಗಿ 3ನೇ ವರ್ಷ ಯಶಸ್ವಿನತ್ತ ದಾಪುಗಾಲಿರುತ್ತಾ ಇದೆ. ಮೊದಲನೇ ವರ್ಷದಲ್ಲಿ 200 ಜೋಡಿಗಳು, 2ನೇ ವರ್ಷದಲ್ಲಿ 350 ಜೋಡಿಗಳು ಹಾಗೂ ನಾವು 3ನೇ ವರ್ಷದಲ್ಲಿ 500ಕ್ಕೂ ಹೆಚ್ಚು ಜೋಡಿಗಳನ್ನು ಜೋಡಿ ಮಾಡುವ ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ರೂಪುರೇಷೆಗಳನ್ನು ನಿರ್ಮಿಸಿಕೊಂಡಿದ್ದೇವೆ. ಶ್ರೀಯುತ ನಮ್ಮ ಪೂಜ್ಯ ಗುರುಗಳಾದ ನಿಟ್ರಳ್ಳಿ ಸ್ವಾಮೀಜಿಯವರು ಹಾಗೂ ನಮ್ಮ ಸಾವಿತ್ರಿ ಪೀಠದ ಸ್ವಾಮಿಗಳ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ವಧುವರರು ಅಲ್ಲದೆ ಕೂಡ ವಿಧವೆಯರು, ವಿಚ್ಛೇದಿತರಿಗೂ ಕೂಡ ಅವಕಾಶ ಇದ್ದು, ಈ ಒಂದು ಸ್ಥಳವು ಬೆಂಗಳೂರು ಶಿವಾನಂದ ಸರ್ಕಲ್ ಬಳಿ ಇರುವ ಫಿಲಂ ಚೇಂಬರ್ ಪಕ್ಕದಲ್ಲಿರುವ ಶ್ರೀ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಲಿದ್ದು, ಬೆಳಗ್ಗೆ 9 ಗಂಟೆಯಿಂದ ಶುರುವಾಗಿ ಸಂಜೆ 6 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಈ ಒಂದು ಕಾರ್ಯಕ್ರಮವು ಉಚಿತವಾಗಿದ್ದು, ನಾವು ದಲ್ಲಾಳಿಗಳ ಒಂದು ಮಧ್ಯವರ್ತಿಗಳ ಒಂದು ಇದಕ್ಕೆ ಜೋಡಿಗಳ ಮತ್ತು ಒಬ್ರಿಗೊಬ್ಬರಿಗೂ ನಾವು ಸಂಪರ್ಕ ಇಲ್ಲದೆ ನಮ್ಮ ಒಂದು ವಿಶ್ವಕರ್ಮ ಜನಾಂಗವು ಅಲ್ಲಲ್ಲಿ ಚೆದರಿ ಹೋಗಿರುವಂತಹ ಸಮಾಜವಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸುವುದರ ಮೂಲಕ ಪ್ರತಿಯೊಂದು ತಂದೆ ತಾಯಿಗಳ ಸಂಪೂರ್ಣ ಜವಾಬ್ದಾರಿಯನ್ನು ಮುಗಿಸುವ ಒಂದು ಹಂತಕ್ಕೆ ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ನಮ್ಮ ಶ್ರೀಮಾನ್ ಕೆಪಿ ನಂಜುಂಡಿ ವಿಶ್ವಕರ್ಮ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಯಾದಂತಹ ವಧುವರರುಗಳನ್ನು ಅವರ ಒಂದು ಸಾರಥ್ಯದಲ್ಲಿಯೇ, ಅವರ ಒಂದು ಅಧ್ಯಕ್ಷತೆಯಲ್ಲಿಯೇ ಒಂದು ಸಾಮೂಹಿಕ ವಿವಾಹವನ್ನು ನಡೆಸುವ ಕೂಡ ಒಂದು ವಿವಾಹವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸಲು ಅವರು ಇಚ್ಛಿಸಿದ್ದಾರೆ. ತಾವೆಲ್ಲರ ಆದ್ದರಿಂದ ನಮ್ಮ ರಾಜ್ಯದಲ್ಲಿರುವ ಹಾಗೂ ಜಿಲ್ಲೆಯಲ್ಲಿರುವ, ತಾಲೂಕಿನಲ್ಲಿರುವ ಎಲ್ಲ ವಿಶ್ವಕರ್ಮರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅವರ ಒಂದು ಕೆಲಸಕ್ಕೆ ನಾವು ಕೈ ಜೋಡಿಸಿ ಈ ಒಂದು ಕೆಲಸಕ್ಕೆ ನಾವು ಒಳ್ಳೆಯದನ್ನು ಕೋರಬೇಕೆಂದು ನಾನು ವಿಶ್ವಕರ್ಮ ಸಮಾಜ ಬಾಂಧವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಜೈ ವಿಶ್ವಕರ್ಮ, ಜೈ ಕಳಕಳಿ. ಮೇಡಮ್ ಅವರೇ, ಈ ಒಂದು ಹಿನ್ನೆಲೆಯಲ್ಲಿ ಹೇಳೋದಾದರೆ ಎಷ್ಟು ಜೋಡಿಗಳು ಸೇರ್ಬೋದು ಅಂತ ನಿರೀಕ್ಷೆ ಇದೆ? ನಿರೀಕ್ಷೆ ಬಂದ್ಬಿಟ್ಟು ಇದರಲ್ಲಿ ಇವಾಗ ನೋಂದಣಿ ಕಾರ್ಯಕ್ರಮ ಶುರುವಾಗಿದೆ. ನಮ್ಮ ಕುಶಲಕರ್ಮ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಹಾಗೂ ಶ್ರೀಮತಿ ರಾಜೇಶ್ವರಿ ಅವರು ಹೊರಟಿದ್ದಾರೆ. ನಾವು ನಾಳೆ ಬೆಳಗ್ಗೆ ಸಮಾಜದ ಮುಖಂಡರನ್ನು ಹಾಗೂ ಸಮಾಜ ಬಾಂಧವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 1,500 ಜನದಷ್ಟು ನಿರೀಕ್ಷೆ ಇದೆ. ಅಲ್ಲಿ ಕಂಪ್ಯೂಟರೈಸ್ಡ್ ಪುರೋಹಿತರು ಕೂಡ ಬಂದಿರ್ತಾರೆ. ಜಾತಕ ಪರಿಶೀಲನೆ ಮತ್ತು ಸ್ವಾಮೀಜಿಗಳ ಸಾರಥ್ಯ, ಪುರೋಹಿತರು ಎಲ್ಲರೂ ಬಂದಿರ್ತಾರೆ. ಪ್ರತಿಯೊಂದು ಕೂಡ ಉಚಿತವಾಗಿರುತ್ತೆ. ಮೇಡಮ್, ಇದು ಅಲ್ಲದೆ ಅಲ್ಲಿ ಊಟದ ವ್ಯವಸ್ಥೆ ಏನೇನು ವಸತಿ? ಬೆಳಗ್ಗೆ ಕಾಫಿ ತಿಂಡಿಯಿಂದ ಹಿಡಿದು ಟಿಫನ್ನಿಂದ ಹಿಡಿದು ಮಧ್ಯಾಹ್ನ
ಊಟ ಪ್ರತಿಯೊಂದು ಕೂಡ ಉಚಿತವಾಗಿದೆ. ವಸತಿ ಕೂಡ ಇದೆಯಾ? ವಸತಿ ಇಲ್ಲ, ಯಾಕಂತಂದ್ರೆ ಅಲ್ಲಿ ರಾಜ್ಯದ ಎಲ್ಲ ಕಡೆಯಿಂದ ಜನಗಳು ಆಗಮಿಸೋದ್ರಿಂದ ಮಹಿಳೆಯರು ಮತ್ತೆ ಪುರುಷರು ಕೂಡ ಆಗಮಿಸೋದ್ರಿಂದ ಭದ್ರತೆಯ ದೃಷ್ಟಿಯಿಂದ ನಾವಲ್ಲಿ ವ್ಯವಸ್ಥೆನ ಮಾಡಿಲ್ಲ. ಅದನ್ನ ಅವ್ರು ಮಾಡ್ಕೋಬಹುದು. ಆಯ್ತು. ಇವತ್ತು ದೂರದಿಂದ ಬರ್ತಾರೆ, ಈಗ ಹತ್ರಗಂತೂ ಬರ್ತಾರೆ, ಅಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ತಾರೆ. ದೂರಿಂದ ಬಂದರ ವ್ಯವಸ್ಥೆ ಹೆಂಗೆ? ಅಲ್ಲಿ ಹೋದಾಗ ನಾವೊಂದು ವ್ಯವಸ್ಥೆನ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಸನ್ನ ಕುಮಾರ್ ಅವರು ಸತತವಾಗಿ 5-6 ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಅವರು ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ನಿರ್ಮಿಸ್ತಾ ಇದ್ದಾರೆ. ಈಗಾಗಲೇ ಅವರು ಬೆಂಗಳೂರನ್ನು 5 ದಿವಸದ ಕೆಳಗಡೆನೆ ತಲುಪಿದ್ದು ಅಲ್ಲಿನ ವ್ಯವಸ್ಥೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಮೇಡಮ್, ಇದು ಒಟ್ಟಾರೆ ಹೇಳೋದಾದರೆ ಇದು KP ನಂಜುಂಡಿಯವರ ಸಾರಥ್ಯನೋ ಏನು ವಿಶ್ವಕರ್ಮ ಸಾರಥ್ಯ? ಇದು KP ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ KP ನಂಜುಂಡಿಯವರ ಸಾರಥ್ಯದಲ್ಲಿ ನಾವು ಇದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಸಂಪೂರ್ಣ ಖರ್ಚು ವೆಚ್ಚ ಇದರಲ್ಲಿ ತಗಲುವ ಎಲ್ಲ ಬಾಧ್ಯತೆಗಳನ್ನು ಕೂಡ ಅವರು ವಹಿಸಿದ್ದಾರೆ. ಕೇವಲ ಇದು 3ನೇ ವರ್ಷದ ವಿಶ್ವಕರ್ಮ ವಧುವರರ ವೇದಿಕೆ ಅಲ್ಲ, ಸತತವಾಗಿ 25 ವರ್ಷದಿಂದನೂ ಕೂಡ ಯಾರಿಂದನೂ 1 ರೂಪಾಯಿನೂ ಕೂಡ ದೇಣಿಗೆ ಪಡೆದಲ್ಲೇ ಅವರು 5 ರಾಜ್ಯ ಮಟ್ಟದ ವಿಶ್ವಕರ್ಮ ಸಮ್ಮೇಳನಗಳನ್ನು ಮಾಡಿ ವಿಶ್ವಕರ್ಮ ನಿಗಮ ಆಗುವುದರಲ್ಲಿ ಮೈಸೂರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಾವು ಪಾದಯಾತ್ರೆ ಮಾಡಿದ್ದೀವಿ. ಅದರಲ್ಲಿ ನಾನು ಮತ್ತು ನಮ್ಮ ಮನೆಯವರು ಶ್ರೀನಿವಾಸಾಚಾರ್ಯವರು ದಂಪತಿಗಳಾಗಿ ನಾವು